ಚೆನ್ನಾಗಿ ಆಡ್ತಾರೆ, ಜಾಸ್ತಿ ಫೈಟಿಂಗ್ಗಳು ಆಗ್ತಾ ಇರುತ್ತೆ ಬಿಗ್ ಬಾಸ್ ಅಲ್ಲಿ. ಇವಾಗ ಶಿಷ್ಯರಿಗೆ ಇಷ್ಟ ಇದ್ರು, ಅವ್ರು ಹೊರಗಡೆ ಹೋದ್ರು. ಆಮೇಲೆ ನೆಕ್ಸ್ಟ್ ಹನುಮಂತು ನೋಡಿದ್ರೆ ಎಲ್ಲ ಫೇಕು ಅನಿಸುತ್ತೆ, ನಮಗೂ ಹಂಗೆ ಅನಿಸುತ್ತೆ ಅವ್ರು ಮಾಡೋದೆಲ್ಲ ಫೇಕು ಅಂತ. ಬಟ್ ಅವ್ರು ಅದೇ ಥರ ಇದು ಬರೀ ಮಾತು ಮಾತು ಮಾತು. ಮೊನ್ನೆ ನಮ್ಮ ಹನುಮಂತು ಹೇಳ್ದಂಗೆ ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅನ್ನೋ ಲೆಕ್ಕಾಚಾರಕ್ಕಿದ್ದಾರೆ ಅವರು. ಬಿಗ್ ಬಾಸ್ ನೋಡ್ತೀಯಾ? ಹಾ, ಯಾರಿಷ್ಟ? ಗೌತಮ್. ಯಾಕೆ ಗೌತಮ್ ಇಷ್ಟ? ಹಾ, ಯಾಕೆ ಗೌತಮ್ ಇಷ್ಟ ನಿಮಗೆ? ಅವ್ರು ಜಾಸ್ತಿ ಚೆನ್ನಾಗಿ ಆಡ್ತಾರೆ, ಅದಕ್ಕೆ ಗೌತಮಿ ಮತ್ತೆ ಮಂಜುಣ್ಣ ಯಾವ ತರ ಆಡ್ತಾ ಇದಾರೆ ಆ ಗೇಮ್ ಅಂತ ಅನ್ಸುತ್ತೆ. ಅವ್ರ ಜೋಡಿ ಹೇಗಿದೆ? ಅಷ್ಟೊಂದು ಚೆನ್ನಾಗಿಲ್ಲ. ಚೆನ್ನಾಗಿಲ್ವಾ? ಯಾಕೆ? ಆಡೋದ್ರೇ ಚೆನ್ನಾಗಿ ಆಡ್ತಾರೆ, ಜಾಸ್ತಿ ಫೈಟಿಂಗ್ಗಳು ಆಗ್ತಾ ಇರುತ್ತೆ ಬಿಗ್ ಬಾಸ್ ಅಲ್ಲಿ, ಅದಕ್ಕೆ. ಓಕೆ, ತ್ರಿವಿಕ್ರಮ್ ಯಾವ ತರ ಆಡ್ತಾರೆ? ಚೆನ್ನಾಗಿ ಆಡ್ತಾರೆ, ಎಲ್ಲರೂ ಚೆನ್ನಾಗಿ ಆಡ್ತಾರೆ, ಜಾಸ್ತಿ ಫೈಟಿಂಗ್ ಮಾಡ್ತಾರೆ ಎಲ್ಲರೂ. ಚೈತ್ರ ಕುಂದಾಪುರ. ಹಾ, ಚೈತ್ರ ಕುಂದಾಪುರ ಹಾ, ಅವ್ರು ಹೆಂಗ್ ಆಡ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ? ಅವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ. ಅವ್ರು ಚೆನ್ನಾಗಿ ಆಡ್ತಾರಾ? ಅವ್ರು ಯಾರು ಬಿಗ್ ಬಾಸ್ ಮನೆಯಲ್ಲಿ ಜಾಸ್ತಿ ಜಗಳ ಮಾಡೋದು? ಅಷ್ಟು ಬಿಗ್ ಬಾಸ್ ಅಲ್ಲಿ ಯಾರು ಅಷ್ಟೊಂದು ಜಾಸ್ತಿ ಜನನೇ ಫೈಟಿಂಗ್ ಮಾಡ್ತಾರೆ. ಜಾಸ್ತಿ ಜನನೇ ಫೈಟಿಂಗ್ ಮಾಡ್ತಾರೆ. ಅದ್ರಲ್ಲಿ ಜಾಸ್ತಿ ಯಾರು ಅಂತ? ಅದರಲ್ಲಿ ತ್ರಿವಿಕ್ರಮ ಜಾಸ್ತಿ. ತ್ರಿವಿಕ್ರಮ್ ಜಾಸ್ತಿ ಜಗಳ ಮಾಡ್ತಾರಾ? ಹೌದಾ? ಓಕೆ, ಭವ್ಯ ಭವ್ಯ ಜಾಸ್ತಿ ಮಾಡೋದು. ಜಾಸ್ತಿ ಮಾಡೋದು ಅವ್ರೇನಾ? ಯಾರು ವಿನ್ ಆಗ್ತಾರೆ ಬಿಗ್ ಬಾಸ್ ಅಂತ ಅನ್ಸುತ್ತೆ? ಬಿಗ್ ಬಾಸ್ ಅಲ್ಲಿ ಅನ್ಸ್ದಂಗೆ ತ್ರಿವಿಕ್ರಮ್ ಇರ್ಬೋದು. ತ್ರಿವಿಕ್ರಮೇ. ಟಾಪ್ 5 ವರೆಗೂ ಯಾರ್ಯಾರು ಬರ್ಬೋದು? ಟಾಪ್ ವಿಕ್ರಮ್ ಬರ್ಬೋದು. ತ್ರಿವಿಕ್ರಮೇ. ಸರಿ, ಸುದೀಪ್ ಬಿಟ್ಟು ಬೇರೆ ಯಾರು ನಡೆಸ್ಬೋದು ಬಿಗ್ ಬಾಸ್ ಅಂತ ಅನ್ಸುತ್ತೆ? ಸುದೀಪ್ನ ಬಿಟ್ಟು ನಡೆಸ್ಬೋದು. ಯಾರು ನಡ್ಸಕ್ಕಾಗಲ್ಲ, ಅವ್ರ ತರ ನಡ್ಸಕ್ಕಾಗಲ್ಲ ಯಾರು ಬಿಗ್ ಬಾಸ್ನ. ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ ಮೇಡಮ್. ಯಾರು ಇಷ್ಟ? ನಮಗೆ ಇವಾಗ ಶಿಷ್ಯರಿಗೆ ಇಷ್ಟ ಇದ್ರು, ಅವ್ರು ಹೊರಗಡೆ ಹೋದ್ರು. ಆಮೇಲೆ ನೆಕ್ಸ್ಟ್ ಹನುಮಂತು. ಹನುಮಂತು ಇಷ್ಟ. ಯಾರು ವಿನ್ ಆಗ್ಬೋದು ಬಿಗ್ ಬಾಸ್? ಹನುಮಂತನೇ ವಿನ್ ಆಗ್ಬೋದು. ಯಾಕೆ ಹನುಮಂತನೇ ಅಂತ? ಚೆನ್ನಾಗಿ ಆಡ್ತಾ ಇದ್ದಾರೆ ಗೇಮು, ಮೆಂಟಲಿ ಸ್ಟ್ರಾಂಗ್ ಇದ್ದಾರೆ. ಫಿಸಿಕಲ್ ಏನೋ ಒಂದು ಸ್ವಲ್ಪ ವೀಕ್ ಇರೋದು, ಬಟ್ ಮೆಂಟಲಿ ಸ್ಟ್ರಾಂಗ್ ಇದ್ದಾರೆ. ಮಂಜುಣ್ಣ ಅಷ್ಟೊಂದೇನು ಇಷ್ಟ ಇಲ್ಲ. ಮಂಜುಣ್ಣ ಮತ್ತೆ ಗೌತಮ್ ಅವರ ಜೋಡಿ ಹೇಗಿದೆ? ಗೌತಮಿ ಅವರ ಜೋಡಿ ಹೇಗಿದೆ? ಅವ್ರು ಒಂದು ನೋಡಿದ್ರೆ ಎಲ್ಲ ಫೇಕು ಅನಿಸುತ್ತೆ, ನಮಗೂ ಹಂಗೆ ಅನಿಸುತ್ತೆ ಅವ್ರು ಮಾಡೋದೆಲ್ಲ ಫೇಕು ಅಂತ. ಬಟ್ ಅವ್ರು ಅದೇ ಥರ ಇದ್ರೆ ಏನು ಮಾಡೋಕ್ಕಾಗಲ್ಲ. ಭವ್ಯ ಮತ್ತೆ ತ್ರಿವಿಕ್ರಮ್ ಅವರ ಜೋಡಿ ಚೆನ್ನಾಗಿದೆ. ಬಯೋ ಅವರು ಒಂದು ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಅವರು ಟಾಪ್ 5 ಬರುವಲ್ಲಿ ಚಾನ್ಸಸ್ ಇರ್ಬೋದು. ಧನ್ರಾಜ್ ಮತ್ತೆ ಹನುಮಂತ್ ಅವರ ಜೋಡಿ ಚೆನ್ನಾಗಿದೆ. ಯಾವ ತರ ಆಡ್ತಿದ್ದಾರೆ ಗೇಮ್ ಅಂತ ಅನ್ಸುತ್ತೆ? ಅಂದ್ರೆ ಇವಾಗ 3 ಜೋಡಿಗಳಿದೆ ಬಿಗ್ ಬಾಸ್ ಮನೆಯಲ್ಲಿ. ಸೊ ಈ 3 ಜೋಡಿ ಕೂಡ ಯಾವ ತರ ಗೇಮ್ಸ್ ಆಡ್ತಿದ್ದಾರೆ ಅಂತ ಅನ್ಸುತ್ತೆ? ಚೆನ್ನಾಗಿ ಆಡ್ತಾ ಇದ್ದಾರೆ. ಯಾವ ಥರ ಅಂದರೆ ಅವ್ರವ್ರ ಮೈಂಡ್ ಸೆಟ್ ಹಂಗೆ ಹೇಳೋಕ್ಕಾಗಲ್ಲ. ಚೈತ್ರ ಕುಂದಾಪುರ ಅವ್ರದ್ದೇನು ಬಿಡಿ ಮೇಡಮ್, ಎಲ್ಲ ಅವ್ರಿಗೆ ಇದೇನೆ. ಸುಮ್ಮನೆ ಅವರು ಅರ್ಚಾಡ್ತಾರೆ, ಏನು ಮಾಡೋದೇ ಇಲ್ಲ. ಮೊನ್ನೆ ಒಂದು ಆ್ಯಕ್ಚುಲಿ ಇವಾಗ ಎಕ್ಸಾಂಪಲ್ಗೆ ಮೊನ್ನೆ ಒಂದು ಟಾಸ್ಕ್ ಕೊಟ್ಟರು, ಅದೇನು ಈಸಿಗೆ ಮಾಡ್ಬೋದಿತ್ತು. ನೋಡೋಣ ಯಾವ ಥರ ಆಡಿದ್ರು, ನಾವು ನೋಡಿದ್ವಿ. ನಮಗೇನು ಇಷ್ಟ ಅನ್ನಿಸ್ಲಿಲ್ಲ, ಬರೀ ಮಾತು ಮಾತು ಮಾತು. ಮೊನ್ನೆ ನಮ್ಮ ಹನುಮಂತು ಹೇಳ್ದಂಗೆ ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅನ್ನೋ ಲೆಕ್ಕಾಚಾರಕ್ಕಿದ್ದಾರೆ ಅವರು. ಅಷ್ಟೇ. ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಹೋಗಿದ್ದು ರಜತ್ ಅವರು. ರಜತ್ ಅವರು ಯಾವ ತರ ಆಡ್ತಿದ್ದಾರೆ? ಚೆನ್ನಾಗಿ ಆಡ್ತಾ ಇದ್ದಾರೆ, ಸ್ಟ್ರಾಂಗೆಸ್ಟ್ ಪರ್ಸನ್. ಯಾರು ಟಾಪ್ 5 ವರೆಗೂ ಬರ್ಬೋದು? ಮೇ ಬಿ ಹನುಮಂತು, ರಜತ್ತು, ತ್ರಿವಿಕ್ರಮು, ಮಂಜು ಬರ್ಬೋದು. ಆ್ಯಂಡ್ ಇನ್ನೊಬ್ರು ಯಾರು ಅಷ್ಟೇ ಅನ್ಸುತ್ತೆ ನನಗೆ. ಮೋಸ್ಟ್ಲಿ ಧನರಾಜ್ ಬರ್ಬೋದು, ಇಲ್ಲ ಅಂದರೆ ಭವ್ಯ ಬರ್ಬೋದು. ಹುಡುಗಿಯರು ಯಾರು ವಿನ್ ಆಗೋದೇ ಇಲ್ಲ ಅಂತ ಡಿಸೈಡ್ ಆಗ್ಬಿಟ್ಟಿದ್ದೀರಾ? ಆಗೋದೇ ಇಲ್ಲ ಮೇಡಮ್. ಯಾವುದೋ ಒಂದೇ ಸೀಸನಲ್ಲಿ, 2ನೇ ಸೀಸನ್ ಅಲ್ವ ಅದು ವಿನ್ ಆಗಿದ್ದು ಸುತ್ರೀತಿ ಅವರು. ಯಾರು ವಿನ್ ಆಗಲ್ಲ ಅನಿಸುತ್ತೆ. ಹಂಗೆ ನೋಡೋಕೆ ಹೋದರೆ ಲಾಸ್ಟ್ ಅದು ಹೋದ ಸೀಸನಲ್ಲಿ ಸಂಗೀತ ವಿನ್ ಆಗ್ಬೋದಿತ್ತು, ಬಟ್ ಕಾರ್ತಿಕ್ ವಿನ್ ಆದರು. ಅವ್ರಂದ್ರೆ ನಮ್ಗೆ ಇಷ್ಟನೇ ಕಾರ್ತಿಕ್. ಅಂದ್ರೆ ಇವಾಗ ಈ ಸೀಸನ್ ಲಾಸ್ಟ್ ಮಾಡ್ತೀನಿ ಅಂತ ಸುದೀಪ್ ಅವ್ರು ಹೇಳಿದ್ದಾರೆ. ಸುದೀಪ್ ಅವ್ರನ್ನ ಬಿಟ್ಟು ನೆಕ್ಸ್ಟ್ ಯಾರು ನಡೆಸಿದ್ರೆ ಬಿಗ್ ಬಾಸ್ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ? ನಮಗೆ ಅದು ಊಹೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ ಮೇಡಮ್, ಯಾಕಂದರೆ ಅವ್ರು ನಮ್ಮ ಬಾಸು. ಅದಕ್ಕೆ ಬಿಗ್ ಬಾಸ್ ಅವ್ರಿದ್ರೇ ನಮಗೂ ಒಂದು ಚೆಂದಾಗಿ ನೋಡೋಕ್ಕೂ ಒಂದು ಕಡೆ ನಮಗೆ ಅಷ್ಟೇ. ಬೀಟ್ ಪ್ಲಸ್ ಕರ್ನಾಟಕ.